ಹರೇ ಶ್ರೀನಿವಾಸ. ಹರೇ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾತಿ ತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ದಿನ ಪಾಠದಲ್ಲಿ ದೇವಹೂತಿ ಪರಮಾತ್ಮನಾದ ಕಪಿಲ ಭಗವಂತನ ಸಮೀಪಕ್ಕೆ ಬಂದು ಪರಮಾತ್ಮನಿಗೆ ನಮಸ್ಕಾರ ಮಾಡಿ, ಜೀವಾತ್ಮರಾಗಿರ್ತಕ್ಕಂಥವರೆಲ್ಲರೂ ಕೂಡ ಎಷ್ಟು ಅಜ್ಞಾನದಿಂದ ಕೂಡಿರ್ತಾರೆ, ಸ್ವರೂಪ ಸುಖವನ್ನ ಮಾತ್ರ ತಾವು ಮರೆತು ಬಿಟ್ಟು ಈ ಶರೀರದ ಸುಖಕ್ಕೋಸ್ಕರವೇ ಪರಿತಪ್ಪಿಸ್ತಾ ಸಂಸಾರದಲ್ಲಿ ಬಿದ್ದು ತಾವು ಬಳಲ್ತಾ ಇರ್ತಾರೆ. ಇಂತಹ ಅಸ್ವಾರಸ್ಯವಾದದ್ದು, ಶಾಶ್ವತವಲ್ಲದೇ ಇರತಕ್ಕಂತಹ ಸುಖವನ್ನ ಪರಮಾತ್ಮ ದಾಟಿಸಿಬಿಟ್ಟು ಇಂತಹ ಜೀವರಾಶಿಗಳನ್ನ ಮುಕ್ತಿಗೆ ತಾನು ಕೊಂಡೊಯ್ಯಬೇಕು. ಅಂತಹ ಮುಕ್ತಿಗೆ ಸಾಧಕವಾದದ್ದು ಭಗವಂತನ ತತ್ವಜ್ಞಾನ. ಅಂತಹ ತತ್ವಜ್ಞಾನವನ್ನು ನಮಗೆ ದಯಪಾಲಿಸು, ಉಪದೇಶಿಸು ಅಂಥೇಳಿ ದೇವಹೂತಿ ತಾನು ಬಂದು ಪ್ರಾರ್ಥನೆ ಮಾಡಿದಾಗ ಭಗವಂತ ತಾನು ದೇವಹೂತಿಯ ಮಾತನ್ನ ಕೇಳಿ ಸ್ವಲ್ಪ ಮುಗುಳು ನಗುವನ್ನ ನಕ್ಕು ಭಗವಂತ ತಾನು ಉಪದೇಶ ಮಾಡಲಿಕ್ಕೆ ತಾನು ಪ್ರಾರಂಭ ಮಾಡ್ತಾನೆ. ಶ್ರೀ ಭಗವಾನುವಾಚ: ಯೋಗ ಆಧ್ಯಾತ್ಮಿಕ ಪುಂಸಾಂ ಮತೋ ನಿಶೇಷ ಸಾಯಮೇ ಅತ್ಯಂತೋಪರಿತಿರ್ಯತ್ರ ದುಃಖಸ್ಯ ಚ ಸುಖಸ್ಯ ಚ. ಭಗವಂತ ಕಪಿಲ ತಾನು ಪ್ರಾರಂಭ ಮಾಡ್ತಾನೆ ಉಪದೇಶ. ಏನು ಅಂತಂದ್ರೆ, ಮನುಷ್ಯ ತಾನು ಜೀವಂತವಾಗಿದ್ದಾಗ ಯಾರನ್ನ ಕುರಿತು ತಾನು ಸಾಧನೆ ಮಾಡಬೇಕು, ಏನು ಸಂಪಾದನೆ ಮಾಡಬೇಕು ಅನ್ನೋದನ್ನ ತಿಳಿಸಿಕೊಡ್ತಾ ಇದ್ದಾನೆ. ಏನು ಸಂಪಾದನೆ ಮಾಡಬೇಕು ಅಂತಂದ್ರೆ, ಶರೀರವನ್ನ ತಾನು ಹೊತ್ತುಕೊಂಡಿರ್ತಾನೆ. ಇಂತಹ ಶರೀರವನ್ನ ನಿಯಂತ್ರಣೆ ಮಾಡುವಂಥವನು ಭಗವಂತ. ಅಂತಹ ಭಗವಂತನನ್ನ ತಾನು ತಿಳ್ಕೊಳ್ಬೇಕು, ಭಗವಂತನ ತತ್ವಜ್ಞಾನವನ್ನ ತಾನು ಸಂಪಾದನೆ ಮಾಡಬೇಕು. ಅಂತಹ ತತ್ವಜ್ಞಾನವನ್ನು ಸಂಪಾದನೆ ಮಾಡಿದಾಗ ಆ ತತ್ವಜ್ಞಾನದಿಂದ ಮಾತ್ರವೇ ಭಗವಂತ ತಾನು ಮುಕ್ತಿಯನ್ನ ಕೊಡ್ತಾನೆ. ಇಂತಹ ಮುಕ್ತಿಯಲ್ಲಿಯೂ ಕೂಡ ಅದು ಎಂಥದ್ದು ಮುಕ್ತಿ? ಮೋಕ್ಷ ಬೇಕು ಮೋಕ್ಷ ಬೇಕು ಅಂತ ಕೇಳ್ಕೊಳ್ತಾರೆ. ಮುಕ್ತಿ ಅಂದ್ರೆ ಏನು ಅಂತಂದ್ರೆ, ಕಪಿಲ ಭಗವಂತ ತಾನು ತಿಳಿಸಿಕೊಡ್ತಾನೆ. ಮುಕ್ತಿ, ಮೋಕ್ಷ ಅಂತಂದ್ರೆ ಈ ಸಕಲ ವಿಧವಾದ ದುಃಖಗಳೇನಿವೆ ಆ ದುಃಖದ ಲವಲೇಶವೂ ಕೂಡ ಮುಕ್ತಿಯಲ್ಲಿ ಇರೋದಿಲ್ಲ. ಸುಖ ಮಾತ್ರ ಇರತ್ತೆ ಮುಕ್ತಿಯಲ್ಲಿ. ಆ ಸುಖವೂ ಕೂಡ ಎಂಥದ್ದು? ಈ ಪ್ರಾಕೃತ ಶರೀರದಿಂದ ಬರುವಂತಹ ಸುಖ ಏನಿದೆ, ಇವತ್ತಿನ ದಿವಸ ನಾವೇನು ಅನುಭವಿಸ್ತಾ ಇದ್ದೇವೆ ಸುಖ, ಇಂತಹ ಸುಖ ಅಲ್ಲ. ಇಂತಹ ಸ್ವರೂಪ ಸುಖವನ್ನ ಪರಮಾತ್ಮ ಮುಕ್ತಿಯಲ್ಲಿ ತಾನು ಕಲ್ಪಿಸಿಕೊಡ್ತಾನೆ. ದುಃಖದ ಲೇಷ ಇಲ್ಲದೆ ಇರತಕ್ಕಂತಹ ಕೇವಲ ಆನಂದಮಯವಾಗಿರ್ತಕ್ಕಂತಹ ಸುಖವನ್ನ ಪರಮಾತ್ಮ ಮುಕ್ತಿಯಲ್ಲಿ ತಾನು ಕಲ್ಪಿಸಿಕೊಡ್ತಾನೆ. ಆದ್ದರಿಂದಾಗಿ ಮನುಷ್ಯ ತಾನು ಶಾಶ್ವತ ಸುಖವನ್ನು ಅನುಭವಿಸಬೇಕು ಅಂತ ಆದಾಗ ತಾನು ಭಗವಂತನ ತತ್ವಜ್ಞಾನವನ್ನು ತಾನು ಸಂಪಾದನೆ ಮಾಡಬೇಕು. ಅದು ಎಲ್ಲೋ ಇಲ್ಲ, ಭಗವಂತ ನಮ್ಮ ಶರೀರದಲ್ಲೇ ಇರ್ತಾನೆ. ಅಂತಹ ಶರೀರಸ್ಥನಾಗಿರ್ತಕ್ಕಂತಹ ಭಗವಂತನ ತತ್ವಜ್ಞಾನವನ್ನು ಮನುಷ್ಯ ತಾನು ಸಂಪಾದನೆ ಮಾಡಬೇಕು ಅಂತ ಭಗವಂತ ಕಪಿಲ ತಾನು ಉಪದೇಶವನ್ನು ಪ್ರಾರಂಭ ಮಾಡ್ತಾ ಇದ್ದಾನೆ. ತಮಿಮಂತೆ ಪ್ರವಕ್ಷ್ಯಾಮಿ ಯಮವೋಚಂ ಪುರಾನಘೆ ಋಷೀಣಾಂ ಶ್ರೋತುಕಾಮಾನಾಂ ಯೋಗ ಮುರ್ವಂಗನೈ ಪುಣಂ. ಭಗವಂತ ತಾನು ತಿಳಿಸಿಕೊಡ್ತಾನೆ. ಏನು ಅಂತಂದರೆ, ತತ್ವಜ್ಞಾನವನ್ನು ಸಂಪಾದನೆ ಮಾಡಬೇಕು. ಆ ತತ್ವಜ್ಞಾನವಾದರೂ ಬರಲಿಕ್ಕೆ ಹೇಗೆ ಸಾಧ್ಯ? ಏನಿದ್ರೆ ಭಗವಂತನ ತತ್ವಜ್ಞಾನ ನಮಗೆ ಅರ್ಥವಾಗತ್ತೆ, ತಿಳಿಯಾಗಿ ಅರ್ಥವಾಗತ್ತೆ ಅನ್ನೋದನ್ನು ಪರಮಾತ್ಮ ತಿಳಿಸಿಕೊಡ್ತಾನೆ. ಭಗವಂತನ ತತ್ವಜ್ಞಾನ, ಅದಕ್ಕೆ ಯೋಗ ಬೇಕು. ಆ ತತ್ವಜ್ಞಾನವನ್ನು ಅರಿತುಕೊಳ್ಳುವಂತಹ ಬಲ ಬೇಕು ಮನುಷ್ಯನಿಗೆ ಅಂತ ಆದಾಗ ಅನೇಕ ವಿಧವಾದ ಯಮ, ನಿಯಮನ, ಪ್ರಾಣಾಯಾಮ ಮುಂತಾದ ಸಾಧನೆಗಳಿಂದಾಗಿ ಭಗವಂತನ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಮನುಷ್ಯನಿಗೆ ಸಾಧ್ಯವಾಗತ್ತೆ. ಇದನ್ನು ಪರಮಾತ್ಮ ಅನೇಕ ಋಷಿಗಳಿಗೆ ತಾನು ಉಪದೇಶ ಮಾಡಿದ್ದಾನೆ. ಕಪಿಲನೇ ಪರಮಾತ್ಮ ತಾನು ಹೇಳ್ತಾನೆ, ಋಷೀಣಾಂ ಶ್ರೋತುಕಾಮಾನಾಂ. ಕೇಳಬೇಕು ಅಂತ ಅಪೇಕ್ಷೆ ಪಟ್ಟ ಅನೇಕ ಋಷಿ ಮುನಿಗಳಿಗೆ ನಾನು ಇದನ್ನು ಹೇಳಿ ಆಗಿದೆ.
ಆದರೂ ಕೂಡ ಜಿಜ್ಞಾಸುವಾದ ನಿನಗೂ ಕೂಡ ನಾನು ಇದನ್ನು ತಿಳಿಸಿಕೊಡ್ತಾ ಇದ್ದೇನೆ. ಆದ್ದರಿಂದ ಮೊಟ್ಟ ಮೊದಲು ಭಗವಂತನ ತತ್ವಜ್ಞಾನವನ್ನು ತಿಳ್ಕೊಳ್ಬೇಕು. ಆ ತತ್ವಜ್ಞಾನವಾದರೂ ತಿಳಿಯಾಗಿ ನಮ್ಗೆ ಹೇಗೆ ತಿಳಿಲಿಕ್ಕೆ ಸಾಧ್ಯ ಅಂತಂದರೆ, ಅನೇಕ ಯೋಗ ನಿಯಮನ ಅನಂತರ ಪ್ರಾಣಾಯಾಮಾದಿಗಳಿಂದಾಗಿ ಆ ಶರೀರವನ್ನು ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡು ಬಿಟ್ಟು ನಾವು ತಿಳ್ಕೊಂಡಾಗ ತಿಳಿಯಾಗಿ ಪರಮಾತ್ಮನ ತತ್ವ ನಮಗೆ ಅರ್ಥವಾಗತ್ತೆ. ಅಷ್ಟು ಮಾತ್ರ ಮಾಡಿದರೆ ಭಗವಂತನ ತತ್ವಜ್ಞಾನ ಸಂಪೂರ್ಣವಾಗಿ ಅರ್ಥ ಆಗೋದಿಲ್ಲ. ಇನ್ನೇನು ಮಾಡಬೇಕು? ಪರಮಾತ್ಮ ತಾನು ಹೇಳ್ತಾನೆ, ಚೇತ ಕಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋಮತಂ ಗುಣೇಶು ಸಕ್ತಂ ಬಂಧಾಯ ತೇಷ್ವಸಕ್ತಂ ಹಿ ಮುಕ್ತಯೇ. ಭಗವಂತ ತಾನು ತಿಳಿಸಿಕೊಡ್ತಾನೆ, ಈ ಜೀವ ತಾನಿದ್ದಾನೆ, ಆ ಭೂಮಿ ಮೇಲೆ ತಾನು ಹುಟ್ಟಿದ್ದಾನೆ. ಹುಟ್ಟಿದ ಮಾತ್ರಕ್ಕೆ ಆ ಅನೇಕ ವಿಧವಾದ ಬಂಧನಗಳಿಗೆ ತಾನು ಸಿಲುಕಿರ್ತಾನೆ. ಆ ಬಂಧನಗಳಾದರೂ ಅವನಿಗೆ ಹೇಗೆ ಬರಲಿಕ್ಕೆ ಸಾಧ್ಯ? ಎದರಿಂದ ನಮಗೆ ಈ ಸಂಸಾರ ಬಂದಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಹೇಗೆ ಬರುತ್ತೆ ಈ ಸುಖ ದುಃಖಾದಿಗಳು ಅಂತಂದರೆ, ಮನುಷ್ಯನಿಗೆ ಬಂಧನಕ್ಕೆ ಕಾರಣವಾದದ್ದು ಯಾವುದು ಅಂತಂದರೆ, ಮನುಷ್ಯನ ಮನಸ್ಸೇ ಬಂಧನಕ್ಕೆ ಕಾರಣವಾದದ್ದು. ಆ ಮನಸ್ಸನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಅದರಿಂದಾಗಿ ಪ್ರಾಕೃತ ವಿಷಯಗಳಲ್ಲಿ ಅಂದರೆ ಈ ಐಹಿಕವಾಗಿ ಸಂಸಾರದಲ್ಲಿ ಬಂದಿರತಕ್ಕಂತಹ ಈ ಅನಿತ್ಯವಾದ ಪದಾರ್ಥಗಳ ಮೇಲೆ ನಾವು ಮನಸ್ಸನ್ನು ಹೊಕ್ಕಿ ನಾವು ಅದರ ಮೇಲೆ ನಾವು ಮನಸ್ಸನ್ನು ಇಟ್ವಿ ಅಂತಂದರೆ ಅದು ನಮಗೆ ಬಂಧನಕ್ಕೆ ಕಾರಣವಾಗತ್ತೆ. ಅದು ಯಾವುದ್ರ ಮೇಲೂ ನಾವು ಮನಸ್ಸನ್ನಿಡದೆ ಪರಮಾತ್ಮನ ಕಡೆ ಮಾತ್ರ ನಾವು ಮನಸ್ಸನ್ನು ಇಟ್ವಿ ಅಂತಂದರೆ ಅದು ಮೋಕ್ಷಕ್ಕೆ ಕಾರಣವಾಗತ್ತೆ. ಆದ್ದರಿಂದ ಬಂಧಕ್ಕೂ ಮನಸ್ಸೇ ಕಾರಣ, ಮೋಕ್ಷಕ್ಕೂ ಮನಸ್ಸೇ ಕಾರಣ. ಆದ್ದರಿಂದಾಗಿ ಮನಸ್ಸೆನ್ನುವಂಥದ್ದು ಅಷ್ಟು ಚಂಚಲವಾದದ್ದು. ಅಂತಹ ಮನಸ್ಸನ್ನು ನಾವು ನಿಗ್ರಹ ಮಾಡಿ ಇಟ್ಕೊಳ್ಬೇಕು. ಅದು ಬಂಧನಕ್ಕೆ ಕಾರಣ ಹೇಗಾಗತ್ತೆ ಅಂತಂದರೆ, ಪದಾರ್ಥಗಳ ಮೇಲೆ ನಾವು ವ್ಯಾಮೋಹವನ್ನು ಪಟ್ಟು ನನ್ನ ಪದಾರ್ಥ, ಇದು ನನ್ನ ಮನೆ, ಇದು ನನ್ನ ಸಂಬಂಧಿಕರು ಎನ್ನುವಂತಹ ವ್ಯಾಮೋಹವನ್ನು ನಾವು ಇಟ್ಕೊಳ್ತಾ ಮಮಕಾರವನ್ನು ಇಟ್ಕೊಂಡ್ವಿ ಅಂತಂದರೆ ಅದು ಮತ್ತೆ ಮತ್ತೆ ಪುನಃ ಸಂಸಾರಕ್ಕೆ ನಾವು ತಿರುಗಿ ಬರುವಂತೆ ಆಗತ್ತೆ. ಅದೇ ವಿಷಯ ಪದಾರ್ಥಗಳ ಮೇಲೆ ನಾವು ವ್ಯಾಮೋಹವನ್ನು ಕಮ್ಮಿ ಮಾಡಿಕೊಂಡ್ವಿ, ವೈರಾಗ್ಯವನ್ನು ಸಂಪಾದನೆ ಮಾಡಿದ್ವಿ ಅಂತಂದರೆ ಅದೇ ವಿಷಯವೇ ನಮಗೆ ಮುಕ್ತಿಗೆ ಕಾರಣ, ಅದೇ ಮನಸ್ಸೇ ನಮಗೆ ಮುಕ್ತಿಗೆ ಕಾರಣವಾಗತ್ತೆ. ಆದ್ದರಿಂದಾಗಿ ಮನಸ್ಸೆನ್ನುವಂಥದ್ದು ಭಾರಿ ಮುಖ್ಯವಾದದ್ದು ಆ ಮೋಕ್ಷಕ್ಕೆ ಅಥವಾ ಬಂಧನಕ್ಕೆ ಅನ್ನೋದನ್ನು ಪರಮಾತ್ಮ ತಾನು ತಿಳಿಸಿಕೊಡ್ತಾನೆ. ಆದ್ದರಿಂದಾಗಿ ನನ್ನದು ಎನ್ನುವಂತಹ ಅಭಿಮಾನವನ್ನು ತ್ಯಾಗ ಮಾಡಿ ಯಾರು ಅತಿಯಾಗಿ ವೈರಾಗ್ಯವನ್ನು ತಾವು ಯಾರು ಸಂಪಾದನೆ ಮಾಡಿರ್ತಾರೆ ಅಂಥವರು ದುಃಖದಿಂದ ರಹಿತವಾಗಿರ್ತಕ್ಕಂತಹ ಮುಕ್ತಿಯನ್ನು ತಾವು ಹೊಂದುತ್ತಾರೆ. ಇಂತಹ ಮುಕ್ತಿಯನ್ನು ತಾವು ಹೊಂದುತ್ತಾರೆ. ಮುಕ್ತಿಯನ್ನು ಹೊಂದೋದಕ್ಕೆ ಮುಖ್ಯ ಸಾಧನವಾದದ್ದು ಭಗವಂತನ ತತ್ವಜ್ಞಾನ ಅಂತ ತಿಳಿಸಿಕೊಟ್ರಿ. ಅಂತಹ ಭಗವಂತನ ತತ್ವಜ್ಞಾನ ತಿಳ್ಕೊಳ್ಳೋದ್ರಿಂದಾಗಿ ಎಂಥವನನ್ನು ನಾವು ಚಿಂತನೆ ಮಾಡ್ದಂಗೆ ಆಗತ್ತೆ. ತತ್ವಜ್ಞಾನವನ್ನು ತಿಳ್ಕೊಳ್ಬೇಕು. ಆ ತತ್ವಜ್ಞಾನವಾದರೂ ಏನದು? ಎಂತಿಂತಹ ಗುಣಗಳಿಂದ ವಿಶಿಷ್ಟನಾದ ಭಗವಂತನನ್ನು ನಾವು ತಿಳ್ಕೊಳ್ಬೇಕು ಅನ್ನೋದನ್ನು ಕಪಿಲ ಭಗವಂತ ತಾನು ದೇವಹೂತಿಗೆ ಉಪದೇಶ ಮಾಡ್ತಾ ಬರ್ತಾನೆ. ಎಂಥವನು ಭಗವಂತ ಅಂತಂದರೆ ಅವನನ್ನು ನಾವು ಅನುಗ್ರಹಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕು. ಅಂತಹ ಅನುಗ್ರಹವನ್ನು ಮಾಡುವಂತಹ ಭಗವಂತ ಎಲ್ಲ ವಿಧವಾಗಿರ್ತಕ್ಕಂತಹ ದೇಹ, ಪರಮಾತ್ಮನ ಸ್ವರೂಪ ಎಂಥದ್ದು? ನಮ್ಮ ಸ್ವರೂಪ, ನಮ್ಮ ಶರೀರಕ್ಕೂ ನಮಗೂ ಅತ್ಯಂತ ಭೇದ ಇದೆ. ನಮ್ಮ ಒಂದೊಂದು ಅವಯವಗಳಿಗೂ ನಮಗೂ ಅತ್ಯಂತ ಭೇದ ಇದೆ. ಆದರೆ ಭಗವಂತನಿಗೆ ತನಗೂ ತನ್ನ ಶರೀರಕ್ಕೂ ಭೇದ ಎನ್ನುವಂಥದ್ದಿಲ್ಲ, ತನಗೂ ತನ್ನ ಅವಯವಗಳಿಗೂ ಭೇದ ಇಲ್ಲ, ತನಗೂ ತನ್ನ ರೂಪಗಳಿಗೂ ಭೇದ ಎನ್ನುವಂಥದ್ದಿಲ್ಲ, ಭೇದ ಎನ್ನುವಂಥದ್ದಿಲ್ಲ. ಇಂತಹ ಎಲ್ಲ ವಿಧವಾಗಿರ್ತಕ್ಕಂತಹ ಇಂದ್ರಿಯಗಳು ಒಂದೇ ಕಾರ್ಯವನ್ನೇ ಮಾಡುವಂತಹ ಸರ್ವಶಕ್ತನಾಗಿರ್ತಕ್ಕಂಥವನು ಆ ಭಗವಂತನಾಗಿದ್ದಾನೆ, ಅಭಿನ್ನನಾಗಿದ್ದಾನೆ. ಎಲ್ಲ ತನ್ನ ಅವಯವಳಿಗೂ ತನಗೂ ಅಭೇದ ಎನ್ನುವಂಥದ್ದಿದೆ. ಅಷ್ಟೇ ಅಲ್ಲ, ಅತ್ಯಂತ ಭಿನ್ನನಾಗಿದ್ದಾನೆ ಪರಮಾತ್ಮ. ಯಾವುದರಿಂದ ಅತ್ಯಂತ ಭೇದ ಉಳ್ಳವನಾಗಿದ್ದಾನೆ ಅಂತಂದರೆ ಚೇತನ ಅಚೇತನಾತ್ಮಕವಾದ ಜಡ ಪದಾರ್ಥ ಮತ್ತು ಚೈತನ್ಯರಾಗಿರ್ತಕ್ಕಂತಹ ಜೀವರಾಶಿಗಳಿಂದ ಪರಮಾತ್ಮ ತಾನು ಅತ್ಯಂತ ಭಿನ್ನನಾಗಿದ್ದಾನೆ. ಎಲ್ಲರಿಗಿಂತಲೂ ಕೂಡ ಉತ್ತಮನಾದವನು ಭಗವಂತ. ಅಷ್ಟೇ ಅಲ್ಲ, ತಾನು ಅನೇಕ ಅವತಾರಗಳನ್ನು ಮಾಡಿದ್ದಾನೆ ಪರಮಾತ್ಮ. ರಾಮ, ಕೃಷ್ಣ, ವೇದವ್ಯಾಸ, ಮತ್ಸ್ಯ, ಕೂರ್ಮ, ವರಾಹ, ಅನೇಕ ಅವತಾರಗಳಿವೆ. ಅಂತಹ ಮೂಲ ರೂಪಕ್ಕೂ ಪರಮಾತ್ಮನ ಅವತಾರ ರೂಪಗಳಿಗೂ ಕೂಡ ಅತ್ಯಂತ ಅಭೇದ ಎನ್ನುವಂಥದ್ದಿದೆ. ಪರಮಾತ್ಮನ ಮೂಲ ರೂಪಕ್ಕೆ ಯಾವ ಸಾಮರ್ಥ್ಯ ಇದೆಯೋ ಅವತಾರ ರೂಪಗಳಿಗೂ ಅಷ್ಟೇ ಸಾಮರ್ಥ್ಯ ಇದೆ ಪರಮಾತ್ಮನಿಗೆ. ಆದ್ದರಿಂದ ಅವತಾರಗಳಲ್ಲಿಯೂ ಅಭೇದ, ಅವಯವಗಳಲ್ಲಿಯೂ ಅಭೇದ, ಭಗವಂತನ ಶರೀರಕ್ಕೂ ತನಗೂ ಅಭೇದ. ಈ ರೀತಿ ಅಭೇದದಿಂದ ಕೂಡಿರ್ತಕ್ಕಂಥವನು ಪರಮಾತ್ಮ.
ಸ್ವಪ್ರಕಾಶನಾದವನು ಪರಮಾತ್ಮ. ಒಬ್ಬರಿಂದ ತಿಳ್ಕೊಳ್ಬೇಕು ಈ ವಿಷಯ ಅಂಥೇಳಿಲ್ಲ ಪರಮಾತ್ಮನಿಗೆ. ಯಾರು ಹೇಳದೇ ಹೋದರೂ ಕೂಡ ಎಲ್ಲ ವಿಷಯಗಳು ಪರಮಾತ್ಮನಿಗೆ ಗೊತ್ತುಂಟು. ಇಂತಹ ಸ್ವಪ್ರಕಾಶನಾದವನು ಪರಮಾತ್ಮ. ಅಷ್ಟೇ ಅಲ್ಲ, ಪರಮ ಸೂಕ್ಷ್ಮನಾದವನು ಪರಮಾತ್ಮ. ಅಣೋರಣೀಯಾನ್ ಮಹತೋ ಮಹೀಯಾನ್ ವೇದ ಮಂತ್ರ ತಿಳಿಸಿಕೊಡುತ್ತೆ. ಅಣುವಿನಲ್ಲಿಯೂ ಸೂಕ್ಷ್ಮ ರೂಪದಿಂದ ಪರಮಾತ್ಮ ಇದ್ದಾನೆ. ದೊಡ್ಡ ದೊಡ್ಡ ಪರ್ವತಗಳಲ್ಲಿಯೂ ಪರಮಾತ್ಮ ಬೃಹದಾಕಾರವಾದ ರೂಪದಿಂದ ಪರಮಾತ್ಮ ತಾನು ಸನ್ನಿಹಿತನಾಗಿದ್ದಾನೆ. ಅತಿ ಸೂಕ್ಷ್ಮನಾದವನು ಪರಮಾತ್ಮ. ಅಷ್ಟೇ ಅಲ್ಲದೇನೆ ಪರಿಪೂರ್ಣವಾದ ಶಕ್ತಿಯುಳ್ಳವನು ಪರಮಾತ್ಮ. ಈ ಪ್ರಪಂಚವನ್ನು ತಾನು ಸೃಷ್ಟಿ ಮಾಡಿ ಎಲ್ಲರನ್ನ ಇವತ್ತಿನ ದಿವಸ ಕಾಪಾಡ್ತಾ ಇದ್ದಾನೆ ಅಂತಂದರೆ ಅವನಿಗಿಂತ ಉತ್ತಮನಾದ ಶಕ್ತಿಯುಳ್ಳವನು ಯಾರಿದ್ದಾರೆ ಭೂಮಿಯ ಮೇಲೆ? ಅತ್ಯಂತ ಶಕ್ತಿಯುಳ್ಳವನು ಪರಮಾತ್ಮ. ಎಲ್ಲ ಜೀವರಾಶಿಗಳಿಗೂ ಬಿಂಬಸ್ಥಾನದಲ್ಲಿ ನಿಂತು ಅವರನ್ನು ನಿಯಂತ್ರಣೆ ಮಾಡುವಂಥವನು ಪರಮಾತ್ಮ. ಇಂತಹ ಪರಮಾತ್ಮನನ್ನು ಅಪರೋಕ್ಷ ಜ್ಞಾನದಿಂದ ಯಾರು ತಿಳ್ಕೊಳ್ತಾರೆ, ಅಪರೋಕ್ಷ ಜ್ಞಾನದಿಂದ ಯಾರು ಅವನನ್ನು ಪ್ರತ್ಯಕ್ಷಗೊಳಿಸ್ಕೊಳ್ತಾರೆ, ಅಂಥವನಿಗೆ ಪರಮಾತ್ಮ ಪ್ರಸಾದವನ್ನು ಕೊಟ್ಟು ಪರಮಾತ್ಮ ಮುಕ್ತಿಯನ್ನು ತಾನು ಕಲ್ಪಿಸಿಕೊಡ್ತಾನೆ. ಇಂತಿಂತಹ ಅನೇಕ ಸಾವಿರಾರು ಗುಣಗಳಿಂದ ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಅನ್ನೋದನ್ನು ಕಪಿಲ ಭಗವಂತ ತಾಯಿಯಾದ ದೇವಹೂತಿಗೆ ತಾನು ತಿಳಿಸಿಕೊಡ್ತಾನೆ. ಇಂತಹ ಭಗವಂತ ತಾನು ಇಷ್ಟಿಷ್ಟೆಲ್ಲ ಗುಣಗಳಿಂದ ಯುಕ್ತನಾದ ಭಗವಂತನನ್ನು ಚಿಂತನೆ ಮಾಡಬೇಕು. ಆವಾಗಲೇ ಭಗವಂತನ ತತ್ವಜ್ಞಾನ ಮನುಷ್ಯನಿಗೆ ಅರ್ಥ ಆಗತ್ತೆ. ನಯುಜ್ಯ ಮಾನಯ ಭಕ್ತ್ಯ ಭಗವತ್ಯಖಿಲಾತ್ಮನಿ ಸದೃಶೋಸ್ತಿ ಶಿವಪಂಥ ಯೋಗಿನಾಂ ಬ್ರಹ್ಮಸಿದ್ಧಯೇ. ಇಂತಿಂತಹ ತತ್ವಜ್ಞಾನವನ್ನು ತಾವು ಪಡಿಬೇಕು. ಸರ್ವೇಶ್ವರನಾಗಿರ್ತಕ್ಕಂತಹ ಯಾವ ಭಗವಂತ ಇದ್ದಾನೆ, ಆ ಭಗವಂತನಲ್ಲಿ ಭಕ್ತಿಯನ್ನು ತಾವು ಮಾಡಬೇಕು. ಆ ಭಗವಂತನಲ್ಲಿ ನಾವು ಅನೇಕ ವಿಧವಾದ ಭಕ್ತಿಯನ್ನು ಮಾಡಿದಾಗ ಭಗವಂತ ನಮ್ಮ ಮೇಲೆ ಪ್ರೀತಗೊಂಡು ತಾನು ನಮಗೆ ಉತ್ತಮವಾದ ಮಾರ್ಗವನ್ನು ತಾನು ಕಲ್ಪಿಸಿಕೊಡ್ತಾನೆ. ಆದ್ದರಿಂದಾಗಿ ಸಜ್ಜನರಾಗಿರ್ತಕ್ಕಂಥವರಿಗೆ ಆ ಪ್ರಾಪ್ತವಾಗಬೇಕು, ಭಗವಂತ ತಾನು ಕಾಣಿಸಿಕೊಳ್ಳಬೇಕು ಅಂತಾದಾಗ ಭಗವಂತನ ದರ್ಶನಕ್ಕೆ ಒಂದು ಮಾರ್ಗ ಬೇಕು. ಆ ಮಾರ್ಗ ಯಾವುದು ಅಂತಂದರೆ ಭಗವಂತನಲ್ಲಿ ಮಾಡುವಂತಹ ಭಕ್ತಿಯೇ ಅದೊಂದು ಮಾರ್ಗ. ಭಕ್ತಿಯನ್ನು ಬಿಟ್ಟು ಬೇರೆ ಮಾರ್ಗದಿಂದ ನಾವು ಭಗವಂತನ ಕಾಣ್ತೇವೆ ಅಂತಂದರೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಭಗವಂತ ತಾನು ತಿಳಿಸಿಕೊಡ್ತಾ ಇದ್ದಾನೆ. ಸದೃಶೋಸ್ತು ಶಿವಪ್ಪಂಥ, ಇಂತಹ ದಾರಿ ಭಗವಂತನಲ್ಲಿ ಭಕ್ತಿಯನ್ನು ಮಾಡೋದೇ ದಾರಿ ಭಗವಂತನ ಪ್ರಾಪ್ತಿಗೋಸ್ಕರ. ಅದನ್ನು ಬಿಟ್ಟರೆ ಬೇರೆ ದಾರಿ ಎನ್ನುವಂಥದ್ದಿಲ್ಲ. ಆದ್ದರಿಂದಾಗಿ ತತ್ವಜ್ಞಾನವನ್ನು ಎಷ್ಟು ಸಂಪಾದನೆ ಮಾಡುವುದು ಮುಖ್ಯವೋ ಭಗವಂತನಲ್ಲಿ ಭಕ್ತಿ ಮಾಡೋದು ಕೂಡ ಅಷ್ಟೇ ಮುಖ್ಯವಾಗಿದೆ ಅನ್ನೋದನ್ನು ಕಪಿಲ ಭಗವಂತ ತಾನು ತಿಳಿಸಿಕೊಡ್ತಾನೆ. ಅಷ್ಟೇ ಅಲ್ಲ, ಅನೇಕ ವಿಧವಾದ ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯವನ್ನು, ಪರಮಾತ್ಮನಲ್ಲಿ ಭಕ್ತಿಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಪರಮಾತ್ಮ ತಿಳಿಸಿಕೊಡ್ತಾನೆ. ಪ್ರಸಂಗ ಮಜರಂ ಪಾಶಂ ಆತ್ಮನಃ ಕವಯೋ ವಿದುಹು ಸ ಏವ ಸಾಧುಷು ಕೃತಃ ಮೋಕ್ಷದ್ವಾರಂ ಅಪಾವೃತಂ. ಪರಮಾತ್ಮ ತಾನು ತಿಳಿಸಿಕೊಡ್ತಾನೆ. ಏನು ಅಂತಂದರೆ, ಒಬ್ಬ ಮನುಷ್ಯನಿಗೆ ಹುಟ್ಟಿದಾಗ ಅನೇಕ ಬಂಧು ಬಾಂಧವರು ಹುಟ್ಟಿಕೊಳ್ತಾರೆ, ಅನೇಕ ಮಿತ್ರರು ಪರಿಚಯವಾಗ್ತಾರೆ. ಅಂತಹ ಬಂಧು ಬಾಂಧವರಾಗ್ಬೋದು, ಅನೇಕ ಮಿತ್ರರಾಗ್ಬೋದು. ಇಂಥವರ ಜೊತೆಗೆ ಮನುಷ್ಯ ತಾನು ಸಂಪರ್ಕ ಮಾಡಬೇಕು, ಸಹವಾಸವನ್ನು ಮಾಡಬೇಕು. ಆದರೆ ಆ ಬಂಧು ಬಾಂಧವರಾಗ್ಬೋದು, ಮಿತ್ರರಾಗ್ಬೋದು, ಇವರಲ್ಲಿ ಯಾರಾದರೂ ಭಗವಂತನನ್ನು ದ್ವೇಷ ಮಾಡೋರು ಇದ್ದಿದ್ರೆ, ಭಗವಂತನ ಮೇಲೆ ತಾಮಸ ಬುದ್ಧಿ ಉಳ್ಳಂಥವರೇ ಆಗಿದ್ದರೆ ಅಂಥ ಬಂಧು ಬಾಂಧವರನ್ನು ಸ್ನೇಹಿತರ ಜೊತೆಗೆ ಸಂಪರ್ಕವನ್ನು ತಾನು ಕಮ್ಮಿ ಮಾಡಿಕೊಳ್ಬೇಕು. ಯಾಕೆ ಅಂತಂದರೆ ಅಂತಹ ಸಂಪರ್ಕವೇನೇ ಸಂಸಾರದಲ್ಲಿ ಮುಳುಗುವ ಒಂದು ಆಸೆಯನ್ನು ಅದು ಕಲ್ಪಿಸಿಕೊಡತ್ತೆ. ಆದರೆ ಅಂತಹ ಅವರನ್ನು ಎಲ್ಲರನ್ನೂ ಕೂಡ ತ್ಯಾಗ ಮಾಡಬೇಕು. ಯಾರು ಹರಿಭಕ್ತರಂತ ಇದ್ದಾರೆ ಅವರ ಜೊತೆಗೆ ಸಂಬಂಧವನ್ನು ನಾವು ಇಟ್ಕೊಂಡ್ವಿ ಅಂತಂದರೆ ಅದು ಮುಕ್ತಿಯ ಬಾಗಿಲನ್ನು ತೆಗೆದುಕೊಳ್ಳುವಂತಹ ಒಂದು ಯೋಗ ಮನುಷ್ಯನಿಗೆ ಬಂದು ಒದಗತ್ತೆ. ಆದ್ದರಿಂದಾಗಿ ನಮಗೆ ಅನೇಕ ಸಂಬಂಧಿಕರು ತಾವು ಹುಟ್ಟುಕೊಂಡ್ರೂ ಕೂಡ ಅವರು ಏನಾದರೂ ಭಗವಂತನ ದ್ವೇಷಗಳೇ ಆಗಿದ್ದರೆ ಅಂಥವರೆಲ್ಲರನ್ನೂ ಕೂಡ ತ್ಯಾಗ ಮಾಡಬೇಕು. ಅವರ ಸಂಪರ್ಕದಿಂದ ಮನುಷ್ಯನಿಗೆ ಅನೇಕ ಪಾಪಕರ್ಮಗಳೇ ಜೀವನದಲ್ಲಿ ಬರುವಂತೆ ಆಗತ್ತೆ. ವಿಷ್ಣು ಭಕ್ತರಲ್ಲಿ ಸ್ನೇಹವನ್ನು ಮಾಡಿದ್ವಿ ಅಂತಂದರೆ ಅವರ ಸ್ನೇಹದಿಂದ, ಅವರ ಸಂಪರ್ಕದಿಂದ ಮನುಷ್ಯನಿಗೆ ಮುಕ್ತಿ ಎನ್ನುವಂಥದ್ದು ಸಿಗತ್ತೆ. ಆದ್ದರಿಂದಾಗಿ ಉತ್ತಮರಾದವರಲ್ಲಿಯೇ ಮನುಷ್ಯ ತಾನು ಸಂಪರ್ಕವನ್ನು ಇಟ್ಕೊಳ್ಬೇಕು. ಆಯಿತು, ಉತ್ತಮರಾದವರಲ್ಲಿ ಸಂಪರ್ಕ ಮಾಡಬೇಕು ಅಂತ ಪರಮಾತ್ಮ ತಾನು ಹೇಳಿದ. ಉತ್ತಮರಾದವರಾದರೂ ಯಾರಿದ್ದಾರೆ ಅಂತಂತಹ ಉತ್ತಮರು ಅಂತಂದರೆ ಎಂತೆಂತಹ ಕ್ವಾಲಿಟೀಸ್ ಇದ್ದರೆ ಅವರು ಉತ್ತಮರು ಅಂತ ಕರೆಸ್ಕೊಳ್ತಾರೆ. ಅದನ್ನು ಪರಮಾತ್ಮನೇ ತಾನು ತಿಳಿಸಿಕೊಡ್ತಾನೆ. ತಿತಿಕ್ಷವಃ ಕಾರುಣಿಕಾಃ ಸುಹೃದಃ ಸರ್ವದೇಹಿನಾಂ ಅಜಾತ ಶತ್ರವಶಾಂತಾಃ ಸಾಧವಃ ಸಾಧುಭೂಷಣಾಃ.
ಸಜ್ಜನರು ಅಂತಂದ್ರೆ ಯಾರು, ಉತ್ತಮರು ಅಂತಂದ್ರೆ ಯಾರು ಅಂತಂದ್ರೆ ಒಬ್ಬ ವ್ಯಕ್ತಿ ಇರ್ತಾನೆ. ಅಂತಹ ವ್ಯಕ್ತಿ ತನಗಿಂತ ಉತ್ತಮರಾದವರು ಯಾರಾದರೂ ಇದ್ದರೆ ಅಂತಹ ಉತ್ತಮರಾದವರು ಹಿರಿಯರು ತನ್ನಲ್ಲಿ ಏನಾದರೂ ಅಪರಾಧವನ್ನು ಮಾಡಿದರೂ ಕೂಡ ಸಹಿಸ್ಕೊಂಡು ಹೋಗಬೇಕಂತೆ. ನಾನು ದೊಡ್ಡವನಾಗಿದ್ದರೂ ಕೂಡ ನನ್ನನ್ನು ದ್ವೇಷ ಮಾಡ್ತೀಯ ಅಂಥೇಳಿ ಅವನನ್ನು ತಾನು ದ್ವೇಷ ಮಾಡ್ತಾ ಹೋದರೆ ಅದು ಸಜ್ಜನರ ಲಕ್ಷಣ ಆಗೋದಿಲ್ಲ. ಆದ್ದರಿಂದಾಗಿ ತನ್ನಕ್ಕಿಂತ ಉತ್ತಮರಾದವರು ಏನಾದರೂ ಗೊತ್ತಿಲ್ಲದೆ ತನ್ನ ವಿಷಯದಲ್ಲಿ ಅಪರಾಧ ಮಾಡಿದರೂ ಕೂಡ ಅದನ್ನು ತಾನು ಸಹಿಸ್ಕೊಂಡು ಹೋಗಬೇಕಂತೆ. ಕಿರಿಯರಾದವರು ತನಕ್ಕಿಂತ ಚಿಕ್ಕವರು ಇರ್ತಾರೆ, ಅಂಥವರಲ್ಲಿ ತಾನು ಕರುಣಾ ಬುದ್ಧಿಯನ್ನು ಇಡಬೇಕಂತೆ. ನನಗಿಂತ ಚಿಕ್ಕವನು ಏನೋ ತಪ್ಪು ಮಾಡಿದ್ದಾನೆ ಇರಲಿ ಅನ್ನುವಂತಹ ಕರುಣೆಯನ್ನು ತಾನು ತೋರಿಸ್ಬೇಕಂತೆ ಅಂಥವರಲ್ಲಿ. ಅಷ್ಟೇ ಅಲ್ಲದೇನೆ ಸಮಾನರಾದವರು ತನ್ನ ವಯಸ್ಸಿನಲ್ಲೇ ಇರ್ತಕ್ಕಂತಹ ಯಾವ ಪ್ರಜೆಗಳಿರ್ತಾರೆ, ತನ್ನ ಸ್ನೇಹಿತರಂತೆ ಯಾರಿರ್ತಾರೆ ಅಂಥವರಲ್ಲಿ ಸೌಹಾರ್ದ ಬುದ್ಧಿಯನ್ನು ತಾನು ತೋರಿಸ್ಕೊಡ್ಬೇಕು. ನಿನ್ಗಿಂತ ನಾನು ಚೆನ್ನಾಗಿ ಓದಿದ್ದೇನೆ ಅಂದ ಮಾತ್ರಕ್ಕೆ ನಾನು ದೊಡ್ಡವ ಅಂಥೇಳಿ ತಾನು ಮದಭರಿತನಾಗಬಾರ್ದು, ನಿನಗೇನು ಬರುವುದಿಲ್ಲ ಅಂತ ಹೀಯಾಳಿಸ್ಬಾರ್ದು. ಈ ರೀತಿ ಸಮಾನರಾದವರಲ್ಲಿ ಸೌಹಾರ್ದ ಬುದ್ಧಿಯನ್ನು ತಾನು ಇಟ್ಕೊಳ್ಬೇಕು. ಸಜ್ಜನರಲ್ಲಿ ಆದರ ಬುದ್ಧಿಯನ್ನು ತಾನು ತೋರಿಸ್ಬೇಕು. ಈ ರೀತಿಯಾಗಿ ಭಗವಂತನನ್ನು ಅನೇಕ ವಿಧವಾಗಿ ಆರಾಧನೆ ಮಾಡ್ತಾ ಇರಬೇಕು, ಸತ್ಕರ್ಮವನ್ನು ತಾನು ಮಾಡ್ತಾ ಇರಬೇಕು. ಇದೆಲ್ಲವೂ ಕೂಡ ಸಜ್ಜನರ ಲಕ್ಷಣ ಅಂಥೇಳಿ ಭಗವಂತ ಕಪಿಲ ದೇವಹೂತಿಗೆ ತಾನು ತಿಳಿಸಿಕೊಡ್ತಾನೆ. ಅಷ್ಟೇ ಅಲ್ಲದೇನೆ ಮಯ್ಯನ್ಯನ್ಯೇನ ಭಾವೇನ ಭಕ್ತಿಂ ಕುರುವಂತೆ ಯೇ ದೃಢಂ ಮತ್ಕೃತೆ ತ್ಯಕ್ತ ಕರ್ಮಾಣ ತ್ಯಕ್ತ್ವ ಸಜ್ಜನ ಬಾಂಧವಾಹ. ಸಜ್ಜನರು ಅಂತಂದರೆ ಯಾರು ಅಂತಂದರೆ ನನ್ನಲ್ಲಿ ಅನನ್ಯವಾದ ಭಕ್ತಿ. ಅಂತಹ ಭಕ್ತಿ ಅನ್ನೋದು ಯಾವುದೋ ಒಂದು ಫಲಾಪೇಕ್ಷೆ ಇಟ್ಕೊಂಡು ಭಕ್ತಿಯಲ್ಲ, ನಿಸ್ವಾರ್ಥದಿಂದ ನನ್ನಲ್ಲಿ ಯಾರು ಭಕ್ತಿಯನ್ನು ಮಾಡ್ತಾರೆ ಅಂತಹ ಭಕ್ತಿಯೂ ಕೂಡ ಚಂಚಲವಾದ ಭಕ್ತಿಯಲ್ಲ, ದೃಢವಾದ ಭಕ್ತಿ. ಪರಮಾತ್ಮ ಒಬ್ಬನೇ ಸರ್ವೋತ್ತಮ, ಇದು ದೃಢವಾದ ಜ್ಞಾನ ಇಟ್ಕೊಂಡು ಯಾರು ಪರಮಾತ್ಮನಲ್ಲಿ ಭಕ್ತಿ ಮಾಡ್ತಾರೆ ಅಂತಹ ಒಬ್ಬ ವ್ಯಕ್ತಿ ತಾನು ಸಜ್ಜನ ಅಂತೆ ಕರೆಸ್ಕೊಂಡಿದ್ದಾನೆ. ಇಂತಹ ಸಜ್ಜನರನ್ನೆಲ್ಲರನ್ನೂ ಕೂಡ ಬಾಂಧವರು, ಪರಮಾತ್ಮನ ಸಂಬಂಧಿಕರು ಅಂತ ಕರೆದಿದ್ದಾರೆ. ಇಂತಹ ಸಜ್ಜನರ ಜೊತೆಗೆ ಮನುಷ್ಯ ತಾನು ಸಂಪರ್ಕ ಮಾಡಬೇಕು ಅನ್ನೋದನ್ನು ಪರಮಾತ್ಮ ದೇವಹೂತಿಗೆ ತಾನು ತಿಳಿಸಿಕೊಡ್ತಾನೆ. ಅಂತಹ ಸಜ್ಜನರ ಸಂಪರ್ಕ ಆದಾಗ ಮಾತ್ರ ಭಗವಂತನ ತತ್ವಜ್ಞಾನ ಮನುಷ್ಯನಿಗೆ ಬರಲಿಕ್ಕೆ ಸಾಧ್ಯ. ಅದರಿಂದಲೇ ಮುಕ್ತಿಗೆ ಮೊಟ್ಟ ಮೊದಲು ಮೆಟ್ಟಲು ಯಾವುದು ಅಂತಂದರೆ ಸಜ್ಜನರ ಸಹವಾಸ ಅನ್ನೋದನ್ನು ಪರಮಾತ್ಮ ದೇವಹೂತಿಗೆ ತಾನು ತಿಳಿಸಿಕೊಡ್ತಾನೆ. ಮುಂದೆ ಇನ್ನೂ ಅನೇಕ ವಿಧವಾದ ತತ್ವಗಳನ್ನು ತಾನು ತಿಳಿಸಿಕೊಡ್ತಾನೆ. ಈ ವಿಧವಾಗಿ ಭಗವಂತನನ್ನು ಯಾವ್ಯಾವ ಗುಣಗಳಿಂದ ಚಿಂತನೆ ಮಾಡಬೇಕು, ಅಂತಹ ಭಗವಂತ ಎಷ್ಟು ಶಕ್ತಿಪೂರ್ಣನಾಗಿರ್ತಕ್ಕಂಥವನು, ಇಂತಿಂತಹ ಭಗವಂತನನ್ನು ಯಾವ ವಿಧವಾಗಿ ಮನುಷ್ಯ ತಾನು ಆರಾಧನೆ ಮಾಡಬೇಕು ಅನ್ನೋದನ್ನು ದೇವಹೂತಿಗೆ ತಾನು ತಿಳಿಸಿಕೊಡ್ತಿದ್ದಾನೆ. ಮುಂದೆ ಇನ್ನೂ ವಿಷಯಗಳನ್ನು ನಾಳಿಂದ ನೋಡೋಣ ಅಂತ ಹೇಳ್ತಾ ಇವತ್ತಿನ 4 ಮಾತುಗಳನ್ನು ಗುರುಗಳ ಅಂತರ್ಯಾಮಿಯಾದ ವೇದವ್ಯಾಸ ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀ ಹರೇ ಶ್ರೀನಿವಾಸ. ಪ್ರಾರಂಭ ಮಾಡೋಣ. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ